ಇನ್ನು ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಖಾತೆ ಹಂಚಿಕೆ ಕುರಿತು ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಹೈಕಮಾಂಡ್ ಭೇಟಿ ಹಾಗೂ ಪವರ್ ಶೇರಿಂಗ್ ಕುರಿತು ಕೇಳ್ಬರ್ತಾ ಇರೋ ಪ್ರಶ್ನೆಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯದಲ್ಲಿ ಬೆಳವಣಿಗೆಗಳು ಸಹಜ ಎಂದು ಹೇಳ್ತಾ ಇರೋ ಮಾಡೋದೇ ರಾಜಕೀಯ, ಇದರಲ್ಲಿ ಬೆಳವಣಿಗೆ ಏನಿದೆ ಅದಕ್ಕೆಲ್ಲವ ರಾಜಕಾರಣ ಎಂದು ಕೇಳುವುದು ರಾಜಕಾರಣ ಎಂಬ ಡೆಫಿನೇಷನ್ ನಲ್ಲೇ ಇದೆ ಅಲ್ಲವೇ ಎಂದು ಬಿಡುದು. ಪ್ರತ್ಯೇಕವಾಗಿ ರಾಜಕೀಯ ಎಂಬುದು ಏನೂ ಇಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ನಡೆಸಿದ ಸಭೆ ಕುರಿತು ಪ್ರತಿಕ್ರಿಯಿಸಿದ ಪರಮೇಶ್ವರ್ ಅವರು, ಅದು ರಾಜಕೀಯ, ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಕೆಲಸಗಳ ಬಗ್ಗೆ ಚರ್ಚೆ ಮಾಡಲು ಹೋಗಿದ್ರು. ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಎಂದು ತಿಳಿಸಿದ್ರು. ಈ ಭೇಟಿಯ ಉದ್ದೇಶ ಮತ್ತು ಚರ್ಚೆಗಳ ಕುರಿತು ಮಾತನಾಡಿದ್ದು ಜೊತೆಗೆ ಅದಲ್ಲದೆ ಡಿಕೆ ಶಿವಕುಮಾರ್ ಅವರು ಏನೇನೋ ಮಾತುಕತೆ ಆಗಿದೆಯೋ ಅದೆಲ್ಲ ನಡೆಯುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಅವರು, ರಾಜಕಾರಣದಲ್ಲಿ ಅವರು ಹೇಳಿರುವಂತಹ ಹೇಳಿಕೆ ಅದು, ಅಷ್ಟು ಬಿಟ್ರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡುವುದು ಅಗತ್ಯವಿಲ್ಲ, ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದವು ಅಷ್ಟೇ ಎಂದು ರಾಜಕೀಯ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ವ್ಯಕ್ತಪಡಿಸಿದ್ದರು. ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಅವರು, ನಾವು ಕೊಟ್ಟ ಭರವಸೆ ಈಡೇರಿಸಲು ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ನಮಗೆ ತೊಡಕಾಗ್ತಾ ಇದ್ದಾರೆ ಎಂಬ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಪರಮೇಶ್ವರ್ ಅವರು, ಅದು ಅವರ ಹೇಳಿಕೆ, ನನ್ನ ಪ್ರತಿಕ್ರಿಯೆ ಏನೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರಶ್ನಿಸಿದಾಗ ಪ್ರತಿಕ್ರಿಯೆಗಳನ್ನ ನೀಡುವಲ್ಲಿ ಅವರು ಎಚ್ಚರಿಕೆ ವಹಿಸಿದ್ರು. ನಮ್ಮ ಡಿಸಿಎಂ ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತದ್ದು. ಅಷ್ಟು ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಸರ್, ನೀವು ಮೀಟಿಂಗ್ ಮಾಡಿದ್ದೇನು ಸರ್? ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು ಸರ್, ಈಗ ಸಿಎಂ ಬಂದ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರಿಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸೋಶಿಯೋ ಎಕನಾಮಿಕ್ ಸರ್ವೆ ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಡಿತಾ ಬಂತು, ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳು ಈಗ ಆರಂಭ ಆಗಿದೆ. ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತೆ ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡ್ಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬಹುದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮಾಹಿತಿ ಇದ್ದೇ ಸರಿ. ಸರಿ, ಆರ್ಸಿಬಿ ಗುಜರಾತ್ ಪಂದ್ಯದ ವೇಳೆ ಕೆಸಿ ಅವರು ಕೊಟ್ಟಿರ್ತಕ್ಕಂಥ ಟಿಕೆಟ್ ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಪೊಲೀಸ್ನವರು. ಬ್ಲಾಕ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಲ್ವಾ? ಅದೊಂದ್ ವೇಳೆ ಮಾರಿ ಅವರು ಸಿಕ್ಕಾಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ.